ಈಕಿ ನೋಡ್ತಿದ್ದಂಗನ ಇದ್ದು ಬದ್ದು ಕಾಲು ನೋವೆಲ್ಲ ತಂತಾನ ಕಡಿಮೆ ಆಗ್ಬಿಡ್ತು. ಅಯ್ಯ ಶಿವಗಾಮಿ, ನೀ ಯಾಕೆ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿ? ಶುರು ಹಚ್ಕೋ. ನಾನ್ ಕೆಲ್ಸ ಮಾಡ್ತಿರ್ಬೇಕಾದ್ರೆ ಯಾಕದರ ನೋಡ್ತೀರಾ ನೀವು? ಅಯ್ಯೋ, ತೋಟದಾಗ ಗುಲಾಬಿ ಹೂ ನೋಡಕ್ ಚಂದ ಇರ್ತೈತಪ್ಪ, ಅದನ್ನ ನೋಡ್ದೆ ಇರ್ಲಿಕ್ಕೆ ಆಗ್ತೈತ್ಯಾ? ನೋಡ್ಬೇಕು, ಗುಲಾಬಿ ಹೂ ಇರೋದ ನೋಡ್ಲಿಕ್ಕೆ. ನೀ ಯಾಕೆ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿ? ವರ್ಸು. ಶಿವಗಾಮಿ, ಇಲ್ಲಿ ನೋಡ್ಬಾ, ಇಲ್ಲಿ ಧೂಳು ಐತಿ, ಇಲ್ಲಿ ಒರೆಸ್ತೀಯಾ? ಅಲ್ಲಿ ಒರ್ಸ್ಬಿಟ್ಟ ಈ ಕಡೆ ಬಂದಿರೋದು. ಹೌದಾ? ಅಯ್ಯಯ್ಯೋ, ಗೊತ್ತಾಗ್ಲಿಲ್ಲ. ಚಂದ ಹಿಂಗ್ ಒರ್ಸು ಶಿವಗಾಮಿ. ಒರೆಸಿದ್ರ ಪಳ 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 ಅಂತ ಹೊಳಿಬೇಕು, ಅಷ್ಟು ಚಂದ ಒರೆಸ್ಬೇಕು. ರೀ, ಏನ್ರಿ ಮಾಡ್ತಾ ಇದೀರ ಇಲ್ಲಿ? ಅದ ಆಕಿ ನಿಂತ ಜಾಗದಾಗ ನಿಂತು ಒರ್ಸಕತ್ತಾಳ, ಒರ್ಸವಳ್ಳು. ಅದಕ್ಕ ಚಂದ ಹಿಂಗ್ ಒರ್ಸು ಅಂತ ಆಕಿ ಹೇಳ್ಕೊಡಕತ್ತೇನಿ. ಇಲ್ಲ ಮೇಡಮ್, ಸುಳ್ಳು ಹೇಳ್ತಾ ಇದಾರೆ ಇವರು. ನಾ ಸುಳ್ಳು ಹೇಳಕತ್ತೀನಿ? ನೋಡು ನೋಡು, ಇಲ್ಲಿ ವರ್ಷೆ ಇಲ್ಲ, ಎಲ್ಲ ಕಡೆ ಧೂಳೈತಿ, ಅದಕ್ಕ ವರ್ಷ ಅಂತ ಹೇಳಕತ್ತಿದ್ನಪ್ಪ. ಇಲ್ಲ ಮೇಡಮ್, ನೀವೇ ನೋಡಿ, ನಾನೆಲ್ಲ ಕ್ಲೀನ್ ಆಗಿ ಒರೆಸಿದ್ದೀನಿ. ಆದ್ರೆ ನಾನು ಒರೆಸ್ತಾ ಇದ್ರೆ ಸುಮ್ನೆ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಅದು ಅಲ್ದೆ ಯಾವಾಗ್ಲೂ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ನನಗೊಂಥರ ಮುಜುಗರ ಆಗುತ್ತೆ. ಓಹೋ, ನೀನೇನ್ ಐಶ್ವರ್ಯ ರೈ? ಇವಳ ಸೌಂದರ್ಯಕ್ಕೆ ಮಾರ್ ಹೋಗಿ ನನ್ ಗಂಡ ಇವಳಿಂದೇನೇ ಹೋಗ್ಬಿಡ್ತಾನೆ. ನನ್ನಂತ ಹೆಂಡತಿನ ಮದ್ವೆ ಆಗಿ ನನ್ ಗಂಡ ಯಾಕೆ ನಿನ್ನ ನೋಡ್ತಾನೆ? ಕೇಳು ಕೇಳು ಹಂಗ. ನನಗನ್ಸುತ್ತೆ ನೀನೇ ಇವ್ರನ್ನ ಬುಟ್ಟಿಗೆ ಹಾಕೊಳಕ್ ಪ್ರಯತ್ನ ಪಡ್ತಿದ್ಯಾ ಅಂತ. ನನಗೆ ಕರೆಕ್ಟ್ ಹೇಳಿದೆ ನೋಡು. ಈ ಕಾರ್ಡ್ ಪಾಪ ಕಾಟ ಜಾಸ್ತಿ ಆಯ್ತು, ಇವರು ಬುದ್ಧಿ ಕಲಿಸ್ಲೇಬೇಕು. ಮನೆ ಯಜಮಾನನ ಬುಟ್ಟಿಗೆ ಹಾಕೊಂಡ್ರೆ ಜಾಸ್ತಿ ಕೆಲಸ ಕೊಡಲ್ಲ, ಬೇಕಾದಾಗ ದುಡ್ಡು ಸಿಗುತ್ತೆ ಅಂತ ಪ್ಲಾನ್ ಮಾಡ್ತಾ ಇದ್ಯಾ? ಮೇಡಮ್, ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದೀರಾ. ಅಂತ ಕೆಲಸ ಎಲ್ಲ ಮಾಡೋ ಹಾಗಿದ್ರೆ ನಾನು ಯಾಕೆ ಮನೆ ಕೆಲ್ಸಕ್ಕೆ ಸೇರ್ಕೋತಾ ಇದ್ದೆ? ಏನೇ ನನ್ ಮುಂದೆನೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ಯಾ? ಅಕ್ಕನ್ಗೆ ಹೇಳ. ಫಾಲ್ಗುಣಿ, ಏನದು ಗಲಾಟೆ? ಇದನ್ನೇನ್ ಮನೆ ಅನ್ಕೊಂಡಿದೀರಾ? ಏನ್ ಅನ್ಕೊಂಡಿದೀರಾ? ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ನೋಡಿ ಅಕ್ಕ, ನಮ್ಮ ಯಜಮಾನ್ರು ಇವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರಂತೆ. ಇವಳಿಗೆ ನಿನ್ ಗಂಡನ ಮೇಲೆ ಆಸೆ ಆಗಿರ್ಬೇಕು, ಅದಕ್ಕೆ ಈ ತರ ಸುಳ್ಳು ಹೇಳ್ತಿದ್ದಾಳೆ. ಅದನ್ನೇ ನಾನು ಹೇಳ್ತಾ ಇದ್ದೆ ಅಕ್ಕ. ನೋಡೆ, ಇನ್ನೊಂದ್ಸಾರಿ ನಮ್ಮ ಯಜಮಾನ್ರ ಮೇಲೆ ಏನಾದ್ರೂ ಚಾಡಿ ಹೇಳಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹೋಗು, ಇಲ್ಲೆಲ್ಲ ಒರೆಸಿ ಸಾಕು, ಕೆಳಗಡೆ ನೆಲ ಒರೆಸು. ಹೋಗು ಅಂತ ಹೇಳ್ತಿದ್ದೀನಿ ತಾನೆ. ವೈನಿಯವರ ಕರೆಕ್ಟ್ ಹೇಳಿದ್ರಿ ನೋಡ್ರಿ. ನಾ ಅಂತೂ ಅಂತ ಮನುಷ್ಯನ ಅಲ್ಲ, ಶ್ರೀರಾಮಚಂದ್ರನ ಬಿಟ್ರ ನೆಕ್ಸ್ಟ್ ನಾನ. ಲೋ ಕಾರ್ಡ್ ಪಾಪ, ನಿನ್ ಪಾಪದ್ ಕೂಡ ತುಂಬ ಹೋಯ್ತು. ಮಲ್ಲಿ, ಇವತ್ತು ನಾನ್ ಅಡ್ಗೆ ಮಾಡ್ತೀನಿ. ಏ ದೇವ್ರೆ, ಬೇಡ ಮಾರ್ರೆ, ಸುಮ್ನೆ ಅಮ್ಮವ್ರ ಕಡೆಗೆ ನಂಗ್ ಬೈತ್ರೆ. ಅಮ್ಮವ್ರು ಕೇಳಿದ್ರೆ ನಾನ್ ಹೇಳ್ತೀನಿ, ಇವತ್ ನಾನೇ ಅಡ್ಗೆ ಮಾಡೋದು. ಹೌದಾ? ನಿಜ ಮಾಡ್ತ್ರೆ? ಸತ್ತಿಗೂ
ಅಡ್ಡಿಲ್ಲಪ್ಪ ನಂಗೇನು ನಾ ತಿಂತನಪ್ಪ ಎಂತ ಬೇಕಾರು ಮಾಡಿ ನಂಗೆ ಇವತ್ತು ಕೆಲಸ ಇಲ್ಲಲ್ಲ ಕರಿತಿಲ್ಲಲ್ಲ ಅಡಿಗೆ ಮನೆ ಮದಿಗೆ ಬಾಯ್ ಫುಲ್ ರೀಲ್ಸ್ ಮಾಡ್ತೀನಿ ಮಲ್ಲಿ ಕಾಫಿ ಕೊಡು. ಹಾರಿಕಾ, ನೀನೇನ್ ಮಾಡ್ತಿದ್ಯಾ ಕಿಚನಲ್ಲಿ? ಅಡ್ಗೆ ಮಾಡ್ತಾ ಇದ್ದೀನಿ. ಅಲ್ಲ, ಮಲ್ಲಿ ಮತ್ತೆ ಸುನೀತಾ ಎಲ್ಲೋದ್ರು? ಈಗ ತಾನೇ ಮಲ್ಲಿಗೆ ಹೇಳ್ದೆ ನಂದೇ ಇವತ್ತು ಅಡ್ಗೆ ಅಂತ. ಇನ್ನೊಂದು ಅರ್ಧ ಗಂಟೆ ಅಡ್ಗೆ ರೆಡಿ ಆಗುತ್ತೆ, ಅವಾಗ ಕರಿತೀನಿ ಬನ್ನಿ. ಸರಿ. ಗಮ್ಮಂತಿದೆ. ಟೇಸ್ಟ್ ನೋಡೋಣ. ಸಕ್ಕತ್ತಾಗಿ ಮಾಡಿದ್ದೀನಿ. ಪರವಾಗಿಲ್ಲ ಹಾರಿಕಾ, ನೀನು ಸಕ್ಕತ್ತಾಗಿ ಅಡುಗೆ ಮಾಡ್ತೀಯಾ. ಆದಿನ್ ಕರ್ಕೊಂಡು ಬಂದು ಫಸ್ಟ್ ಟೇಸ್ಟ್ ಹೇಗಿದೆ ಅಂತ ಕೇಳಬೇಕು. ಶಿವಗಾಮಿ, ನಿನ್ನನ್ನು ಒಂದೊಂದು ಸಲ ನೋಡಿದಾಗ ಒಂದೊಂದು ಥರ ಅನ್ನಿಸ್ತೈತಿ. ಒಂದೊಂದು ಸಲ ಕರುಣೆ ಅನ್ನೋದು ಉಕ್ಕಿ ಬರ್ತೈತಿ, ಇನ್ನೊಂದು ಸಲ ಆಸೆ ಅನ್ನೋದು ಉಕ್ಕಿ ಉಕ್ಕಿ ಬರ್ತೈತಿ. ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ತು. ನನ್ನ ಆಕೆ ಏನಾದರೂ ನೋಡಿಬಿಟ್ಲಾ